ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ನೋಡಿರಿ, ನಾನು ವಿಡಿಯೋ ಅಪ್ಲೋಡ್ ಮಾಡೋದು ತುಂಬ ಲೇಟ್ ಆಗೈತಿ. ಇದು ನಮ್ಮ ಅಣ್ಣನ ಶಬರಿಮಲೆಗೆ ಹೋಗುವಾಗ ಪೂಜೆ ಇರುತ್ತಲ್ರಿ, ಆ ಪೂಜೆದು ವಿಡಿಯೋ. ನಾವು ಬಂದಿರೋದು ಮಂಗಳೂರಿಗೆ. ನೋಡಿರಿ, ನಮ್ಮ ಅಣ್ಣನ ಪೂಜೆ ಇದ್ದದ್ದು ಕದ್ರಿ ಟೆಂಪಲ್ ಅಂದ್ರೆ ಮಂಗಳೂರಿನಾಗ. ನಾವು ಬಂದಿರೋದು ಇವಾಗ ಕದ್ರಿ ಟೆಂಪಲ್ಗೆ. ನಮ್ಮ ಫ್ಯಾಮಿಲಿಯವರು ಎಲ್ಲರೂ ಬಂದೀವಿ. ನಮ್ಮ ಅಣ್ಣ ಸ್ವಾಮಿ ಅಲ್ಲೇ ಪೂಜೆ ಮಾಡಕತ್ತಾರ. ಹಾಗಾಗಿ ನಾವು ಒಂದು ಸ್ವಲ್ಪ ಮೇಲ್ಗಡೆ ಇರೋ ದೇವಸ್ಥಾನಕ್ಕೆಲ್ಲ ನಮಸ್ಕಾರ ಮಾಡಿ ಬರ್ಬೇಕಂಥೇಳಿ ಮೇಲೆ ಬಂದೀವಿ. ನೋಡಿರಿ, ಇತ್ತಾಗೆಲ್ಲ ಏನೈತೆ ನೋಡಿರಿ, ಹೊಂಡ ಐತಿ. ಇಲ್ಲೆಲ್ಲ ಸ್ವಾಮಿಗಳು ಸ್ನಾನ ಮಾಡ್ತಾರೆ. ಮತ್ತು ಇಲ್ಲಿ ಮೇಲ್ಗಡೆ ಒಂದು ಶಿವಲಿಂಗ ಐತ್ರಿ. ಆ ಶಿವಲಿಂಗಕ್ಕೆ ಚೊಂಬನ್ಯಾಗ ನೀರು ತೊಗೊಂಡು ಹೋಗಿ ಹಾಕ್ತಾರೆ. ಹಾಗೆ ನಾವು ಒಂದು ಚೊಂಬು ತೊಗೊಂಡು ಹೋಗಿ ಈ ನಂದಿ ವಿಗ್ರಹದಾಗಿಂತ ನೀರು ಬೀಳ್ತೈತೆ ನೋಡ್ರಿ. ಅದು ಎಲ್ಲಿಂದ ನೀರು ಬರುತ್ತಂತ ಗೊತ್ತಿಲ್ಲ. ಅದು ವರ್ಷದಾಗ 24 ಗಂಟೆನೂ ನೀರು ಹರಿತಾನೇ ಇರ್ತೈತಿ. ಹಾಗೆ ನಾವು ಅಲ್ಲಿ ಮೇಲೆ ಹೋಗಿ ಶಿವಲಿಂಗಕ್ಕೆ ನೀರು ಹಾಕಿ ಬಂದ್ವಿ. ನೀರು ಹಾಕೋವಾಗ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಅಲ್ಲೇ ಸ್ವಾಮಿಗಳು. ಹಾಗಾಗಿ ನಾವು ಕೆಳಗಡೆ ಬಂದು ವೀಡಿಯೋ ಮಾಡಿದ್ವಿ. ನಮ್ಮ ಅಕ್ಕನ ಮಗ ರತಿಕ ನೋಡ್ರಿ, ಇರೋ ಪ್ಯಾಂಟನ್ನ ಕಳೆದು ಚಡ್ಡಿ ಮ್ಯಾಗ ಅಡ್ಡಾಡಕತ್ತನ ಆ ದೇವಸ್ಥಾನದಾಗ. ಮತ್ತು ನೋಡ್ರಿ, ಇಲ್ಲಿ ಎಲ್ಲ ಸ್ವಾಮಿಗಳು ನಿಂತಾರ. ಹಾಗೆ ನಮ್ಮ ಫ್ಯಾಮಿಲಿಯವರು ನಿಂತಾರ, ಎಲ್ಲರೂ ನಿಂತಾರ. ಇವಾಗ ನಾವು ಈ ದೇವಸ್ಥಾನದಾಗ ಒಳಗೋಗ್ಬೇಕು. ಇದು ಮೊಟ್ಟ ಮೊದಲನೇದಾಗಿ ಮಂಜುನಾಥ ನೆಲೆಸಿರೋ ಜಾಗ ಅಂತ. ಇವಾಗ ಧರ್ಮಸ್ಥಳದಾಗ ನೆಲೆಸ್ಯಾನ ಮಂಜುನಾಥ. ಆವಾಗ ಮೊದಲೆಲ್ಲ ಇದೇ ಮಂಜುನಾಥನ ಜಾಗ ಅಂತ ನಮ್ಮ ಮಮ್ಮಿಯವ್ರು ಹೇಳ್ತಿದ್ರು. ನಾವು ಹೋಗೋ ಟೈಮ್ನಾಗ ಪೂಜೆನೂ ನಡೀತಿತ್ತು. ಹಾಗೆ ನಮಗೆ ದೇವ್ರ ದರ್ಶನನೂ ಸಿಕ್ತು ಹೊರಗಡೆ. ಇದು ಅವ್ರ ಸಂಸ್ಕೃತಿ ಪ್ರಕಾರನ ಪೂಜೆ ಮಾಡ್ತಾರೆ. ಎಲ್ಲ ಕಡೆ ಹಾಗೆ ರೀ, ಅವ್ರವ್ರ ಸಂಸ್ಕೃತಿ ಪ್ರಕಾರ ಪೂಜೆ ಮಾಡ್ತಾರೆ. ಹಾಗೆ ನಾವು ಪೂಜೆ ಮುಗಿಸ್ಕೊಂಡು ನೋಡ್ರಿ ಹೊರಗಡೆ ಬಂದೀವಿ. ಇದು ನೋಡ್ರಿ, ದೀಪ ಹಚ್ಚೋ ಕಂಬಾರ. ಇದು ದೀಪದ ಕಂಬನ ಅಂತ ಹೇಳ್ತಾರೆ. ಮಕರ ಸಂಕ್ರಾಂತಿಗೆ ತುಂಬ ದೊಡ್ಡದಾಗಿ ಗ್ರ್ಯಾಂಡಾಗಿ ಜಾತ್ರೆ ಮಾಡ್ತಾರೆ. ಮತ್ತು ಇಲ್ಲೆಲ್ಲ ಫುಲ್ಲು ದೀಪ ಹಚ್ಚಿರ್ತಾರೆ ಈ ಕಂಬದಾಗ. ನೋಡೋಕ್ಕಂತೂ 2 ಕಣ್ಣು ಸಾಲದು, ಅಷ್ಟಂದ್ರೆ ಅಷ್ಟು ಜನ ಸೇರಿರ್ತಾರೆ. ಮತ್ತು ಅವ್ರ ಪ್ರಕಾರ ಯಕ್ಷಗಾನ ಎಲ್ಲನೂ ಇರ್ತೈತಿ. ನಮ್ಮ ಚಾರುಗಂತೂ ಇಲ್ಲಿ ನಿದ್ದೆ ಬರೋಕತ್ತೈತಿ. ನಮ್ಮ ಅಣ್ಣರ ಪೂಜೆ ಇನ್ನೂ ಲೇಟ್ ಇತ್ತು. ಹಾಗಾಗಿ ನಾನು ನಮ್ಮ ತನ್ನನ್ನು ಕರ್ಕೊಂಡು ಮೇಲ್ಗಡೆ ಒಂದು ಆಂಜನೇಯ ಟೆಂಪಲ್ ಐತಿ, ಅಲ್ಲಿಗೆ ಹೋಗಿ ಬರೋಣ ಬಾ ಅಂಥೇಳಿ ಕರ್ಕೊಂಡು ಹೊಂಟೀನಿ ರೀ. ನಮ್ಮ ಚಾರು ನೋಡ್ರಿ ಹೆಂಗೆ ಬರೋಕತ್ತಾಳ. ನಾ ಎತ್ಕೋತೀನಿ, ಕಾಲು ಬ್ಯಾನಕ್ಕ ಅಂದ್ರೆ ಬೇಡ, ನಾನೇ ಬರ್ತೀನಿ ಅಂಥೇಳಿ ನಮ್ಮ ಚಾರು ಬಂದಾಳ ನೋಡ್ರಿ. ಮತ್ತು ಅಲ್ಲೇ ನಮ್ಮ ಚಾರೋರ್ದು ಒಂದು ಸ್ವಲ್ಪ ವೀಡಿಯೋ ಮಾಡಿ ಸ್ವಲ್ಪ ಫೋಟೋನು ತೆಗೆದು ನಾವು ಒಂದು ಸ್ವಲ್ಪ ವೀಡಿಯೋ ಮತ್ತು ಫೋಟೋ ಮತ್ತು ನೋಡಿ, ಅಲ್ಲೆಲ್ಲ ಏನು ತುಪ್ಪದ ಕಾಯಿ ತುಂಬಿಸಾದ್ಮೇಲೆ ಇರುಮುಡಿ ಗಂಟನಾಗ ಪ್ರತಿಯೊಬ್ಬರು ಅಕ್ಕಿನ ಹಾಕ್ತಾರೆ ರೀ. ಮತ್ತು ತಮಗೆ ತಿಳಿದಿರೋಷ್ಟು ದಕ್ಷಿಣೆನೂ ಕೂಡ ಅದರೊಳಗೆ ಹಾಕ್ತಾರೆ ರೀ. ಹಂಗೆ ನಮ್ಮ ಅವನು ನನಗೊಂದು ಸ್ವಲ್ಪ ದಕ್ಷಿಣೆ ಕೊಟ್ಟಳು, ಹಾಕಂಥೇಳಿ. ಎಲ್ರಿಗೂ ಕೊಟ್ಟಾಳ್ರಿ ನಮ್ಮ ಅವ್ವರು, ಹಾಕು ಅಂಥೇಳಿ. ಹಾಗೆ ನಾವು ಹಾಕಿದ್ವಿ. ಮತ್ತು ನಮ್ಮ ಫ್ಯಾಮಿಲಿಯವರು ಪ್ರತಿಯೊಬ್ಬರೂ ಆ ಇರುಮುಡಿ ಗಂಟನಾಗ ಅಕ್ಕಿ ಹಾಕಿ ಸ್ವಾಮಿ ಕಡೆಯಿಂದ ಗಂಧ ಹಚ್ಕೊಂಡು ಬರ್ತಿದ್ರಿ. ಪೂಜೆ ಅಂತೂ ತುಂಬ ಸರಳವಾಗಿ ಹಾಗೆ ತುಂಬ ಸುಂದರವಾಗಿ ಆತ್ರಿ. ನಾನೇ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗೈತಿ, ಕ್ಷಮೆ ಇರಲಿ. ಮತ್ತು ನೋಡಿ, ಯಾರೆಲ್ಲ ಅಯ್ಯಪ್ಪ ಸ್ವಾಮಿ ನಿಮ್ಮ ಕಡೆನ ಯಾವ ರೀತಿ ಅಯ್ಯಪ್ಪ ಸ್ವಾಮಿ ಪೂಜೆನ ಮಾಡ್ತಾರ ಅಂತ ನಮ್ಮೊಂದಿಗೆ ಶೇರ್ ಮಾಡ್ಕೊರಿ. ಮತ್ತು ನಿಮ್ಮ ಅಭಿಪ್ರಾಯವನ್ನು ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಹಾಗೆ ಪ್ರತಿಯೊಬ್ಬರು ತಪ್ಪದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಒತ್ತಿ. ಮತ್ತು ನೋಡ್ರಿ, ಪ್ರತಿ ಸಲನೂ ನಮ್ಮ ಅಣ್ಣನ ಪೂಜೆ ಬೇಗ ಆಗ್ತಿತ್ತು. ಬಟ್ ಇದೇ ಸತಿ ನಮ್ಮ ಅಣ್ಣನ ಪೂಜೆ ಸ್ವಲ್ಪ ತಡ ಆಗೈತಿ. ಸ್ವಲ್ಪ ತಡ ಅಂತ ಹೇಳಿದ್ರು ಒಂದು 3 ಗಂಟೆ ಹತ್ರ ಆಗೈತೆ ರೀ. ಹಾಗಾಗಿ ತುಂಬ ಲೇಟ್ ಆಯಿತು ಅಂದ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಊಟದ ಕಡೆ ಹೊಂಟೀವಿ. ಮತ್ತು ನೋಡ್ರಿ, ಕದ್ರಿ ಟೆಂಪಲ್ನಾಗ 3 ಗಂಟೆ ಆದರೆ ಸಾಕು, ಊಟದ್ದು ಕ್ಲೋಸ್ ಮಾಡ್ತಾರೆ. ಮತ್ತು ಅಯ್ಯಪ್ಪ ಸ್ವಾಮಿ ಪೂಜೆ ಇರೋದ್ರಿಂದ ಊಟದ್ದು ಇನ್ನೂ ಓಪನ್ ಇಟ್ಟಿದ್ರು. ಆದರೂ ನಮ್ಗೆ ಅನ್ನ ಸಾಂಬಾರು ಒಂದು ಸ್ವಲ್ಪ ಗಸಿ ಸಿಕ್ಕೈತ್ರಿ ಅಷ್ಟೇ. ಮತ್ತು ಉಳಿದಿರೋ ಐಟಮ್ ಎಲ್ಲ ಖಾಲಿ ಆಗಿತ್ತು. ಇರಲಿ ಪರವಾಗಿಲ್ಲ ಅಂದ್ಕೊಂಡು ಅದೇ ಪ್ರಸಾದ ಅಂದ್ಕೊಂಡು ನಾವೆಲ್ಲ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಮತ್ತೆ ಹೊರಗಡೆ ಬಂದು ಕುಂತೀವಿ ನೋಡ್ರಿ. ಇಲ್ಲೇ ನಮ್ಮ ಅಣ್ಣ ಸ್ವಾಮಿ ನಮ್ಮ ಒಂದು ಆಶೀರ್ವಾದ ತೊಗೊಳಕತ್ತಾರೆ. ಅವರು ಶಬರಿಮಲೆಗೆ ಹೋಗ್ತಾರ. ಮತ್ತು ನಾವು ಹಂಗೆ ನೋಡ್ರಿ, ಟೈಮ್ ಆಯಿತು, ಇನ್ನು ಹೋಗ್ತೀವಿ ಅಂಥೇಳಿ ಕೆಳಗಡೆ ಹೊರಡಕ್ಕೆ ಬಂದೀವಿ ರೀ.
ನೋಡ್ರಿ ನಮ್ಮ ತಾನು ಯಾವ ರೀತಿ ರೆಡಿ ಆಗ್ಯಾಳ. ಆಕಿ ಅಂತೂ ಒಂಥರ ಬೆಂಕಿ ಥರನ ರೆಡಿಯಾಗಿದ್ಲು. ನಾವಂತೂ ಸಿಂಪಲ್ಲಾಗಿ ರೆಡಿಯಾಗಿದ್ವಿ. ಹಾಗೆ ನಾವು ಮಂಗಳೂರು ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ಸಿಗೋಸ್ಕರ ವೇಟ್ ಮಾಡಕತ್ತಿದ್ರಿ. ಯಾರ್ಯಾರು ಹೊಸೊಬ್ರು ನನ್ನ ಚಾನಲ್ ನೋಡಕತ್ತೀರಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್ ಬಾಯ್.